ಈ ಮೂಲಕ ಜನರಿಗೆ ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ನಾನು ಹೇಳ್ದಂಗೆ ಇವಾಗ ತುಂಬಾ ಈ ತರದ ಗೋಲ್ಡ್ ಕಂಪನಿಗಳು ಹುಟ್ಕೊಳ್ತಾ ಇದೆ. ಅವ್ರಿಗೊಂದು ಅವೇರ್‌ನೆಸ್ ಬೇಕಿರುತ್ತೆ. ಸೊ ನೀವು ಇಷ್ಟು ವರ್ಷ ಈ ಫೀಲ್ಡ್ ಅಲ್ಲಿ ಇದ್ದಿರೋದಕ್ಕೆ ಯಾವ ತರದನ್ನ ಚೂಸ್ ಮಾಡಿ ಅಥವಾ ಈ ತರದವ್ರನ್ನ ನೀವು ಅವಾಯ್ಡ್ ಮಾಡಿ ಅಂತ ಕಿವಿ ಮಾತು ಹೇಳೋದಾದ್ರೆ? ಇಲ್ಲ ಇಲ್ಲ, ಇದು ನೀವು ಕೇಳ್ತಿರೋದು 100% ಸತ್ಯ. ಇದಕ್ಕೆ ನಾನು ಆಲ್ರೆಡಿ ಹೇಳಬೇಕು. ಏನಂತ ಹೇಳಿದ್ರೆ, ಕಸ್ಟಮರ್ಗೆ ಹೇಳೋದೊಂದು, ಮಾಡೋದೊಂದು. ನಿಜ. ಈಗ ಕಾಲ್ ಸೆಂಟರ್ ಅಂತೂ ಇರುತ್ತೆ. ಕಾಲ್ ಸೆಂಟ್ರಿಗೆ ಫೋನ್ ಮಾಡ್ತಾರೆ. ಇವತ್ತಿನ ರೇಟ್ ಬಂದುಬಿಟ್ಟು 12,250 ರುಪೀಸ್ ಎಕ್ಸಾಂಪಲ್. ಅವ್ರು ಹೇಳ್ತಾರೆ 13,000 ಹೇಳ್ತಾರೆ. ಕರೆಸ್ಕೊಳ್ತಾರೆ, ಬೇರೆ ಬೇರೆ ಮಾಡ್ತಾರೆ. ಬಟ್ ಜನ ಏನು ಮಾಡ್ತಾರೆ, ಎಲ್ಲಿ ಆಸೆ ತೋರಿಸಿ ಅಲ್ಲೇ ಬೀಳ್ತಾರೆ. ಅದಕ್ಕೆ ಜಾಸ್ತಿ ಹೇಳೋರನ್ನ, ಅಂದರೆ ಈಗ 1 ರೂಪಾಯಿ ಕಾಯಿನ್ಗೆ 4 ನಾಣ್ಯ ಬರುತ್ತೆ, 25 ಪೈಸದ್ದು. 5 ಅಂದರೆ ಏನಾಗುತ್ತೆ ಅಲ್ಲಿ? ನಮ್ಮ ಜನ ಹಂಗೆ. ಏನಕ್ಕಂದರೆ ರೇಟ್ ಜಾಸ್ತಿ ಹೇಳ್ತಾ ಇದ್ದಾರೆ, ನೀವು ರೇಟ್ ಕಡಿಮೆ ಹೇಳ್ತಾ ಇದ್ದೀರಾ ಅಂತ. ರೇಟ್ ಕಡಿಮೆ ಹೇಳ್ತಾ ಇರಲಿಲ್ಲ, ನಾವೇನು ಕೊಡ್ತೀವಿ ಅದನ್ನು ಹೇಳ್ತಾ ಇದ್ದೀವಿ. ಕೊಡದೇ ಇರೋದು ನಿಮ್ಗೆ ಹೇಳೋದಿಲ್ಲ ನಾನು. ಬೇರೆಯವ್ರು ಕೊಡ್ತಾ ಇರೋದ್ರ ಹೇಳ್ಬಿಟ್ಟು ಅಲ್ಲಿ ಹೋಗಿ ತಗಲಾಕೊಂಡು ಫೋನ್ ಮಾಡ್ತಾರೆ, ಸರ್ ಈ ಥರ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳ್ಬಿಟ್ಟು. ನಾನೇನು ಮಾಡೋಕ್ಕಾಗೋದಿಲ್ಲ ಅವಾಗ. ಓಕೆ ಸರ್, ಈಗ ನಿಮ್ಮ ಕಂಪನಿಯ ಮುಂದಿನ ವಿಷನ್ ಏನು? ಏನ್ ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀರಾ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ? ಅಂದ್ರೆ ಏನಾದ್ರೂ ಆಫರ್ ಗಳನ್ನ ಕೊಡೋದಾಗಿರ್ಬೋದು ಆ ಥರದಲ್ಲಿ? ನಾನು ಯಾವುದೇ ರೀತಿ ಆಫರ್ ಅಂತ ಹೇಳಕ್ಕೆ ಬರೋದಿಲ್ಲ. ಬಟ್ ನನ್ನ ಕಾನ್ಸೆಪ್ಟ್ ಏನಿದೆ, 5,000 ಪೀಪಲ್ಸ್ಗೆ ನಾನು ಎಂಪ್ಲಾಯ್ಮೆಂಟ್ ಕೊಡಬೇಕು. ಓಕೆ. 5,000 ಜನಕ್ಕೆ ನಮ್ಮ ಕಂಪನಿ ಎಂಪ್ಲಾಯ್ಮೆಂಟ್ ಮಾಡಬೇಕಂತ ಒಂದು ಗೇಮ್ ಇದೆ. ಇದನ್ನು 2 ಇಯರ್ಸಲ್ಲಿ ಪ್ಯಾನ್ ಇಂಡಿಯಾ ಮಾಡಿದ್ರೆ ಡೆಫಿನೆಟಾಗಿ ರೀಚ್ ಮಾಡ್ತೀವಿ, ಆಯಿತಾ. ಇದ್ರ ಜೊತೆಗೆ ನಾನು ಏನು ಕಾಯಿನ್ ಅಂತ ಹೇಳ್ತಾ ಇದ್ದೀನಿ, ಹಿಂದೂಸ್ತಾನ್ ಗೋಲ್ಡ್ ಕಾಯಿನ್ ಯಾಕೆ ಆನ್ಲೈನಲ್ಲಿ ಸಿಗುತ್ತೆ ಅಂತ, ಅದಾಯ್ತು, ಅದನ್ನು ಅಪ್ರಾಕ್ಸಿಮೇಟ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ರೀಚ್ ಮಾಡ್ತೀವಿ.